ಸರ್ಕಾರ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಜಾರಿಗೊಳಿಸಬೇಕೆಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಒತ್ತಾಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕನ್ನು ಸರ್ಕಾರ ಬರಗಾಲವಿದೆ ಎಂದು ಘೋಷಣೆ ಮಾಡಿದರೂ ಇನ್ನುವರೆಗೆ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ. ಕಳೆದ 3-4 ತಿಂಗಳ ಹಿಂದೆ NDRF ತಂಡ ಬಂದು ಸರ್ವೆ ಮಾಡಿ ಬರಗಾಲ ಇದೆ ಎಂದು ದೃಢೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿ ರೈತರನ್ನ ನಿರ್ಲಕ್ಷಿಸುತ್ತಿದೆ. ಆದಷ್ಟು ಬೇಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುತುವರ್ಜಿ ವಹಿಸಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಈಗಷ್ಟೇ ರಾಮ ಮಂದಿರ ಉದ್ಘಾಟನೆಯಾಗಿ ರಾವಣ ರಾಜ್ಯ ಮುಗಿದು ರಾಮರಾಜ್ಯ ಶುರುವಾಗಿದೆ. ಈ ರಾಮರಾಜ್ಯದಲ್ಲಿ ಮುಂದೆ ಬರುವ ಬಜೆಟ್ನಲ್ಲಿ ಸರ್ಕಾರ ಬರ ಪರಿಹಾರ ಜಾರಿಗೊಳಿಸದೆ ರೈತರಿಗೆ ಅನ್ಯಾಯವಾದರೆ ಯಾವ ರಾಷ್ಟ್ರೀಯ ಪಕ್ಷವಾಗಲಿ ಅಥವಾ ಪ್ರಾದೇಶಿಕ ಪಕ್ಷವಾಗಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಸಂತೋಷ್ ಎಳದೂಕರ, ಭುಜಂಗ ಕಾಮತ್, ರವಿ ಕುಡಾಳ, ರುದ್ರಪ್ಪ ಕೋಡೊಳ್ಳಿ ಇನ್ನಿತರು ಉಪಸ್ಥಿತರಿದ್ದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ನಳ್ಳಿ, KS ನ್ಯೂಸ್ 24x7. ಎಲ್ಲ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ರೈತ ಬಾಂಧವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿ ಮಾಧ್ಯಮದ ಮೂಲಕ ವಿನಂತಿ ಕೇಂದ್ರ ಸರ್ಕಾರಕ್ಕೆ ಏನು ಮಾಡೋದಂದರೆ, ಈ ಬರುವ ಮುಂದಿನ ದಿನಮಾನದಾಗ ಒಂದು ಕೇಂದ್ರದ ಬಜೆಟ್ ಮಂಡನೆ ಐತಿ. ಬಜೆಟ್ ಮಂಡನೆ ಒಳಗೆ ನಮ್ಮ ರೈತರ ಪರವಾಗಿ ಬಜೆಟ್ ಆಗಿರ್ಬೇಕಾದ. ಯಾಕಂದ್ರೆ ಕಳೆದಿದ್ದು ಸರ್ಕಾರ ನಾವು ರಚನೆ ಮಾಡಿ 8 ತಿಂಗಳಾದರೂ NDRF STRF ಕೇಂದ್ರದಿಂದ ಟೀಮ್ ಬಂತು, ರಾಜ್ಯದ ಟೀಮ್ ಬಂದು ಜಂಟಿ ಒಳಗೆ ಸಮೀಕ್ಷೆ ಮಾಡಿ ಬರಪೀಡಿತ ಅಂತೇಳಿ ಘೋಷಣೆ ಮಾಡಿ ವರದಿ ಕಳಿಸಿರು. ಇನ್ನೂವರೆಗೂ ಈ ಸರ್ಕಾರ ಆಯ್ತು, ಕೇಂದ್ರ ಸರ್ಕಾರ ನಿಮ್ಮ ಸರ್ಕಾರ ಆದರೂ ಯಾವತ್ತೂ ಬರಪೀಡಿತ ಪರಿಹಾರ ಇನ್ನೂ ಮಠ ರೈತರ ಅಕೌಂಟಿಗೆ ಹಾಕಿಲ್ಲ. ಆಮೇಲೆ ಇದೇ ಮೋದಿಜಿ ಸಾಹೇಬ್ರೆ 13 ಒಳಗೆ ತಾವು ಭಾಷಣ ಮಾಡ್ಕೊತ ಹೋದ್ರಿ, ನಾವು ಸ್ವಾಮಿನಾಥನ್ ವರದಿ ಜಾರಿಗೊಳಿಸ್ತೇವೆ, ವೈಜ್ಞಾನಿಕ ಬೆಂಬಲ ಬೆಲೆ ನಾವು ಇದನ್ನು ಮಾಡ್ತೇವೆ ಅಂತೇಳಿ ಇನ್ನೂವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವು ವಚನ ಭ್ರಷ್ಟರು ಆಗಕ್ಕೆ ಹೋಗ್ಬೇಡ್ರಿ. ಜನವರಿ 22 ನಮ್ಮ ದೇಶದ ರೈತರದವು ನಮ್ಮನ್ನು ಹೋರಾಟ ಮುಕ್ತನಾಗಿ ಮಾಡ್ಬೇಕು. ನಮ್ಮ ದೇಶ ಮೊದಲ ರೈತ ಕುಲ ಏನು ಹೋರಾಟ ಮಾಡೋಕ್ಕೆ ಅವ್ರೇನು ಖಾಲಿ ಪುಕ್ಷಟ್ಟಿ ಮಾಡೋಂಗಿಲ್ಲ. ಎಲ್ಲರೇ ಅನ್ಯಾಯ ಆದಾಗನ ಮಾಡ್ತಾರೆ. ದಯವಿಟ್ಟು ಆ ಕೆಲಸ ತಾವು ಮಾಡಿ ಒಂದೇ ಮಂತ್ರಿ